ಯಾವುದೇ ಎಕ್ಸಾಂಪಲ್ ಬೇಡ, ನನ್ನದನ್ನೇ ನಾನು ನಿಮ್ಗೆ ಹೇಳ್ತೀನಿ. ನನಗೆ 3 ರೀತಿ ಆದಾಯ ಬರ್ತಾ ಇದೆ. ಒಂದು, ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ ಆ ಸ್ಯಾಲ್ರಿ ಬರ್ತಾ ಇರೋವಂಥದ್ದು. ಎರಡನೇದು, ನಾನು ಬ್ಯೂಟಿ ಪಾರ್ಲರ್ ಕೋರ್ಸ್ನ ಕಲ್ತಿರೋದ್ರಿಂದ ವೀಕೆಂಡಲ್ಲಿ ನಾನು ಫ್ರೀ ಆಗಿದ್ದಂಥ ಟೈಮ್ನಲ್ಲಿ ಔಟ್ಸೈಡ್ ಹೋಗಿ ಫೇಶಿಯಲ್ ಮಾಡ್ತೀನಿ, ಅದ್ರದ್ದು 2ನೇ ಆದಾಯ ಬರುತ್ತೆ. 3ನೇ ಆದಾಯ ಯಾವುದಪ್ಪ ಅಂದರೆ ಯೂಟ್ಯೂಬ್ ಕಡೆಯಿಂದ ಬರೋವಂಥದ್ದು. ನಾನು ಕಂಟೆಂಟ್ನ ಕ್ರಿಯೇಟ್ ಮಾಡಿ ಒಂದು ರೆಕಾರ್ಡಿಂಗ್ ಮಾಡಿಕೊಂಡು ಜೊತೆಗೆ ಎಡಿಟಿಂಗ್ ಎಲ್ಲ ಸ್ವಲ್ಪ ಮಟ್ಟಿಗೆ ಕಲ್ತಿರೋದಕ್ಕೆ ನನಗೆ ಅದರಿಂದ ಸ್ವಲ್ಪ ಅಮೌಂಟು ಬರ್ತಾ ಇದೆ. ಸೊ ಹಾಗಾಗಿ ನೀವು ಆದಷ್ಟು ಇನ್ಕಮ್ ಸೋರ್ಸ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಅಂದರೆ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ನಿಮ್ಮ ಸ್ಕಿಲ್ಸ್ನ ಜಾಸ್ತಿ ಮಾಡಿಕೊಂಡು ನಾಲೆಡ್ಜ್ನ ಇಂಪ್ರೂವ್ ಮಾಡಿಕೊಂಡು ಆದಾಯನ ಜಾಸ್ತಿ ಮಾಡ್ಕೊಳ್ಬೋದು. ಯಾರಿಗೆ ದುಡ್ಡು ಬೇಡ ಹೇಳಿ? ಎಲ್ರಿಗೂ ಕೂಡ ದುಡ್ಡು ಬೇಕು. ಆದರೆ ರಿಸ್ಕ್ ತಗೊಳ್ಳೋದಕ್ಕೆ ಯಾರು ಕೂಡ ರೆಡಿ ಇರೋದಿಲ್ಲ. ನಮ್ಮ ಜನರೇ ಹಾಗೆ, ಆಸೆ ಮಾತ್ರ ಪಡ್ತಾ ಇರ್ತಾರೆ. ಆದರೆ ಅವರು ವಹಿಸ್ಬೇಕಾಗಿರುವಂತಹ ಕ್ರಮ, ಪಡಬೇಕಾಗಿರುವಂತಹ ಶ್ರಮ, ಕೊಡಬೇಕಾಗಿರುವಂತಹ ಸಮಯ, ಮಾಡಬೇಕಾಗಿರುವಂತಹ ತ್ಯಾಗ, ತೆಗೆದುಕೊಳ್ಬೇಕಾಗಿರುವಂತಹ ಒಳ್ಳೆಯ ನಿರ್ಧಾರಗಳು, ಜವಾಬ್ದಾರಿಗಳು, ಮುನ್ನೆಚ್ಚರಿಕೆಗಳು ಇವ್ಯಾವುದನ್ನು ಕೂಡ ಮಾಡೋದಕ್ಕೆ ಅವರು ರೆಡಿ ಇರೋದಿಲ್ಲ. ಅವ್ರಿಗೆ ಟೋಟಲ್ ಆಗಿ ದುಡ್ಡು ಬೇಕೇ ಹೊರತು ದುಡ್ಡಿನ ಬಗ್ಗೆ, ಅದರ ಲೈಫ್ ಬಗ್ಗೆ ತಿಳ್ಕೊಳ್ಳೋವಂತಹ ಒಂದು ಮೈಂಡ್ ಸೆಟ್ ಕೂಡ ಇರೋದಿಲ್ಲ, ಕಾನ್ಸಂಟ್ರೇಷನ್ ಕೂಡ ಇರೋದಿಲ್ಲ. ಆದರೆ ಅವ್ರಿಗೆ ಯಾವಾಗಲೂ ದುಡ್ಡು ಬರ್ತಾ ಇರಬೇಕು. ಸುಮ್ಮನೆ ಆಸೆ ಪಡ್ತಾನೆ ಇರ್ತಾರೆ. ಇದ್ರ ಯಾವುದೇ ಅರಿವು ಇಲ್ದೇನೆ ಅವರು ಆಸೆ ಪಡ್ತಾನೆ ಇದ್ರೆ ಅವ್ರಿಗೆ ಹೇಗೆ ಬಂದು ದುಡ್ಡು ಕೈಗೆ ಸೇರುತ್ತೆ ಅಲ್ವಾ? ಸುಮ್ಮನೆ ಆಸೆ ಪಡ್ತಾ ಆಕಾಶಕ್ಕೆ ಎಣೆ ಆಗ್ತಾ ಹೋಗ್ತಾ ಇರ್ತಾರೆ ಹೊರತು ಅದು ಎಟ್ಕಲ್ಲ, ಇವರ ಆಸೆ ಫಲಿಸಲ್ಲ ಅನ್ನೋ ರೀತಿ. ಸೊ ಹಾಗಾಗಿ ಇವತ್ತಿನ ಪೀಠಿಕೆ ಇಷ್ಟು ಏನಕ್ಕೆ ಆಗ್ತಾ ಇದ್ದೀನಿ ಅಂತ ಅಂದರೆ, ನಾನು ಇವತ್ತು ನಿಮಗೆ ತಿಳಿಸ್ಕೊಡೋಕ್ಕೆ ಬಂದಿರೋ ಅಂಥದ್ದು ಒಂದು ಮನಿ ಲೈಫ್ ಲೆಸನ್ ಬಗ್ಗೆ ನಿಮಗೆ ತಿಳಿಸ್ಕೊಡೋದ ಅಂತ ಅನ್ಕೊಂಡಿದ್ದೀನಿ. ಇದನ್ನು ನೀವು ತಿಳ್ಕೊಂಡ್ರೆ ನೀವು ಹಣದ ವಿಷಯದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ಒಳ್ಳೆಯದಾಗಿರುತ್ತೆ. ನೀವು ಆ ಹಣದ ವಿಷಯದಲ್ಲಿ ಎಡು ಬೀಳೋದು ಅಂತಾರಲ್ಲ, ಆ ರೀತಿ ಬೀಳೋದಿಲ್ಲ. ಹಣದ ಅರಿವಿನ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಇವೆಲ್ಲವನ್ನು ತಿಳ್ಕೊಂಡು ನೀವೇನೇ ಆಸೆ ಪಟ್ಟರು ಆ ಫಲಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ನಾವಿವತ್ತು ಒಂದೊಂದಾಗಿ ಮನಿ ಲೈಫ್ ಲೆಸನ್ ಬಗ್ಗೆ ತಿಳ್ಕೊಂಡು ನಾವೇನು ಆಸೆ ಪಡ್ತಾ ಇದ್ದೀವೋ ಆ ದುಡ್ಡು ನಮ್ದಾಗಿಸ್ಕೊಳ್ಬೇಕು ಅಂತ ಅಂದರೆ ನಮ್ಮ ಈ ಮನಿ ಲೈಫ್ ಲೆಸನ್ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಅದು ಯಾವ್ಯಾವ ಮನಿ ಲೈಫ್ ಲೆಸನ್ ಅಂತ ನಾನೀಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ, ನೋಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಪ್ರತಿಯೊಂದು ಪಾಯಿಂಟು ಕೂಡ ನಿಮಗೆ ಇಂಪಾರ್ಟೆಂಟು ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ಮೊದಲನೇದು ಯಾವುದಪ್ಪ ಅಂದರೆ, ನೀವು ನಿಮ್ಮ ಮೇಲೆ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಕಲ್ತ್ಕೊಳ್ಬೇಕು. ಈಗ ಒಂದು ಆದಾಯ ಬರ್ತಾ ಇದೆ ಅಂದರೆ ಆ ಆದಾಯದಿಂದ ಸ್ವಲ್ಪ ಅಮೌಂಟ್ನ ನಿಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಯಾವ್ದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು? ನೀವು ಹೊಸ ಸ್ಕಿಲ್ಸ್ಗಳನ್ನ ಕಲ್ತ್ಕೊಳ್ಳೋದಕ್ಕೋಸ್ಕರ, ನಿಮ್ಮ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಮ್ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಅಂತ ಮಾಡಿ. ನಿಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಅದು ದುಡ್ಡು ಖರ್ಚು ಅಂತ ಅನ್ಕೋಬೇಡಿ. ಅದು ದುಡ್ಡು ಆದಾಯನ ತಂದುಕೊಡುತ್ತೆ ನೆಕ್ಸ್ಟು ಅನ್ನೋ ರೀತಿ ಥಿಂಕ್ ಮಾಡಿ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಯಾಕೆ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲು ಸುರೇಶ ಮತ್ತು ಮಹೇಶ ಅಂತ ಇರ್ತಾರೆ, ಇಬ್ಬರು ಫ್ರೆಂಡ್ಸು. ಅವನಿಗೂ 25,000 ಸಂಬಳ, ಇವನಿಗೂ 25,000 ಸಂಬಳ. ಆ ಒಬ್ಬ ಸುರೇಶ ಅನ್ನೋನು 25,000 ಸಂಬಳದಲ್ಲಿ ಒಂದು 15,000 ಇನ್ವೆಸ್ಟ್ಮೆಂಟ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ನ ಕಲಿತಾನೆ. ಅವನಿಗೆ ಇನ್ನು 1 ವರ್ಷ ಆದ ನಂತರ 25,000 ಸಂಬಳ ಇದ್ದಿದ್ದು 60,000 ಸಂಬಳಕ್ಕೆ ಹೆಚ್ಚಾಗುತ್ತೆ. ಈ ಮಹೇಶ ಅಂತ ಅನ್ನೋಂಥವನು ಅದೇ ಸಂಬಳ ಇಟ್ಕೊಂಡಿರ್ತಾನೆ, 25,000 ಸಂಬಳನೇ ಇಟ್ಕೊಂಡಿರ್ತಾರೆ. ಅವನು 15,000 ತಗೊಂಡು ಒಂದು ಮೊಬೈಲ್ನ ತಗೊಳ್ತಾನೆ. ಆಫ್ಟರ್ 1 ಇಯರ್ ಆದಮೇಲೆ ಆ ಮೊಬೈಲ್ ವ್ಯಾಲ್ಯೂ ಅರ್ಧಕ್ಕರ್ಧ ಕಮ್ಮಿ ಆಗೋಗಿರುತ್ತೆ. ಇಲ್ಲಿ ಇಬ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸುರೇಶ ಮಾಡುವಂಥದ್ದು ಇನ್ವೆಸ್ಟ್ಮೆಂಟು ಒಂದು ಸ್ಕಿಲ್ಸ್ನ ಕಲಿಯೋದಕ್ಕೋಸ್ಕರ 15,000 ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಈ ಮಹೇಶ್ ಮಾಡುವಂಥದ್ದು ಅವನು ಕೂಡ 15,000 ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಅವ್ನು ಮಾಡುವಂಥದ್ದು ಮೊಬೈಲ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಇಲ್ಲೇನಾಯಿತು, ಆಫ್ಟರ್ 1 ಇಯರು ಅವನ ಇನ್ಕಮ್ ಜಾಸ್ತಿ ಆಯಿತು. 25,000 ಸಂಬಳ ಬರ್ತಾ ಇದ್ದಿದ್ದು ಸುರೇಶಂದು 60,000ಕ್ಕೆ ಹೆಚ್ಚಾಯಿತು. ಇವನು 25,000 ಸಂಬಳ ಬರ್ತಾ ಇರೋದು 25,000ನೇ ಬರ್ತಾ ಇದೆ. ಜೊತೆಗೆ ಅವ್ನು ತಗೊಂಡಿರುವಂತಹ ಮೊಬೈಲ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ನಾವಿಲ್ಲಿ ತಿಳ್ಕೊಬೇಕಾಗಿರುವಂತಹ ಲೆಸನ್ ಏನಪ್ಪಾ ಅಂದರೆ, ಸುರೇಶು ಕಲ್ತಿರೋಂತಹ ಸ್ಕಿಲ್ಸು ಅವನ ವ್ಯಾಲ್ಯೂನ ಜಾಸ್ತಿ ಮಾಡಿ ಆದಾಯನ ಜಾಸ್ತಿ ಮಾಡಿಕೊಡುತ್ತೆ. ಮಹೇಶು ತಗೊಂಡಿರುವಂತಹ ವಸ್ತುವಿನ ವ್ಯಾಲ್ಯೂ ಕಮ್ಮಿಯಾಗಿ ಅವನ ಒಂದು ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಒಂದು ಇನ್ಕಮ್ ಸೋರ್ಸ್ ಬರ್ತಾ ಇದೆ, ಇನ್ನೊಂದು ಇನ್ಕಮ್ ಸೋರ್ಸ್ನ ನಾವು ಮಾಡ್ಕೊಳ್ಬೇಕು ಅಂತ ಅಂದರೆ
ಅಥವಾ ಒಂದು ಇನ್ಕಮ್ ಸೋರ್ಸ್ನೇ ಇನ್ನೂ ಸ್ವಲ್ಪ ಜಾಸ್ತಿ ಬರೋ ರೀತಿ ಮಾಡ್ಕೊಳ್ಬೇಕು ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ, ನಾಲೆಡ್ಜಿಂದ ನಿಮ್ಮ ಒಂದು ಆದಾಯನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಎಕ್ಸಾಂಪಲ್ ಬೇಡ, ನನ್ನದನ್ನೇ ನಾನು ನಿಮ್ಗೆ ಹೇಳ್ತೀನಿ. ನನಗೆ 3 ರೀತಿ ಆದಾಯ ಬರ್ತಾ ಇದೆ. ಒಂದು, ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ ಆ ಸ್ಯಾಲ್ರಿ ಬರ್ತಾ ಇರೋ ಅಂಥದ್ದು. ಎರಡನೇದು, ನಾನು ಬ್ಯೂಟಿ ಪಾರ್ಲರ್ ಕೋರ್ಸ್ನ ಕಲ್ತಿರೋದ್ರಿಂದ ವೀಕೆಂಡಲ್ಲಿ ನಾನು ಫ್ರೀ ಆಗಿದ್ದಂಥ ಟೈಮ್ನಲ್ಲಿ ಔಟ್ಸೈಡ್ ಹೋಗಿ ಫೇಶಿಯಲ್ ಮಾಡ್ತೀನಿ, ಅದ್ರದ್ದು ಎರಡನೇ ಆದಾಯ ಬರುತ್ತೆ. ಮೂರನೇ ಆದಾಯ ಯಾವುದಪ್ಪ ಅಂದರೆ ಯೂಟ್ಯೂಬ್ ಕಡೆಯಿಂದ ಬರೋ ಅಂಥದ್ದು. ನಾನು ಕಂಟೆಂಟ್ನ ಕ್ರಿಯೇಟ್ ಮಾಡಿ ಒಂದು ರೆಕಾರ್ಡಿಂಗ್ ಮಾಡಿಕೊಂಡು ಜೊತೆಗೆ ಎಡಿಟಿಂಗ್ ಎಲ್ಲ ಸ್ವಲ್ಪ ಮಟ್ಟಿಗೆ ಕಲ್ತಿರೋದಕ್ಕೆ ನನಗೆ ಅದರಿಂದ ಸ್ವಲ್ಪ ಅಮೌಂಟು ಬರ್ತಾ ಇದೆ. ಸೊ ಹಾಗಾಗಿ ನೀವು ಆದಷ್ಟು ಇನ್ಕಮ್ ಸೋರ್ಸ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಅಂದರೆ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ನಿಮ್ಮ ಸ್ಕಿಲ್ಸ್ನ ಜಾಸ್ತಿ ಮಾಡಿಕೊಂಡು ನಾಲೆಡ್ಜ್ನ ಇಂಪ್ರೂವ್ ಮಾಡಿಕೊಂಡು ಆದಾಯನ ಜಾಸ್ತಿ ಮಾಡ್ಕೊಳ್ಬೋದು. ನೀವು ಯಾವ ರೀತಿನೆಲ್ಲ ಸ್ಕಿಲ್ಸ್ನ ಕಲಿಬೋದು ಅಂತ ಅಂದರೆ ಸುಮಾರು ರೀತಿ ಸ್ಕಿಲ್ಸ್ಗಳಿದೆ. ಸ್ವಲ್ಪ ಅಮೌಂಟಿಂದನೇ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ನನ್ನ ಸ್ಕಿಲ್ಸ್ನ ಕಲಿತು ನನ್ನ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ತೀನಿ ಅಂದರೆ ಅಕೌಂಟೆನ್ಸಿ ಇದೆ, ಟೈಲರಿಂಗ್ ಇದೆ, ಎಂಬ್ರಾಯ್ಡ್ರಿ ಇದೆ, ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ನ ಕಲಿಬೋದು, ಟೈಪಿಂಗ್ನ ಕಲಿಬೋದು, ಡ್ರೈವಿಂಗ್ನ ಕಲಿಬೋದು. ಈ ರೀತಿ ಎಲ್ಲ ನೀವು ಸ್ಕಿಲ್ಸ್ನ ಕಲಿತು ನಿಮ್ಮ ನಾಲೆಡ್ಜ್ನ ಇಂಪ್ರೂವ್ ಮಾಡಿಕೊಂಡು ನಿಮ್ಮ ಆದಾಯನೂ ಕೂಡ ಜಾಸ್ತಿ ಮಾಡ್ಕೊಳ್ಬೋದು. ನಂಬರ್ 2 ಯಾವುದಪ್ಪ ಅಂತ ಅಂದರೆ ಬೆಲೆ, ಅಂದರೆ ಪ್ರೈಸು, ಮತ್ತು ಮೌಲ್ಯ ಅಂತ ಅಂದರೆ ಒಂದು ವ್ಯಾಲ್ಯೂ. ಇವೆರಡು ಕೂಡ ಮನಿ ವಿಷಯದಲ್ಲಿ ಬೇರೆ ಬೇರೆ ಅನ್ನೋವಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು. ಅಗ್ಗದ ವಸ್ತು ಯಾವಾಗಲೂ ದೀರ್ಘಕಾಲ ಬಾಳಿಕೆ ಬರೋದಿಲ್ಲ, ಅದು ಒಳ್ಳೆಯ ನಿರ್ಧಾರನೂ ಕೂಡ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ಈಗ ಒಂದು 500 ರೂಪಾಯಿ ಶೂನ ನೀವು ತಗೊಳ್ತೀರಾ ಅಂದರೆ ಅದು ಒಂದು 6 ತಿಂಗಳವರೆಗೆ ಮಾತ್ರ ಯೂಸ್ ಮಾಡಿ ಪ್ರಮೇಯ ನೀವು ಅದನ್ನ ಬದಲಾಯಿಸುವಂತಹ ಸಿಚುಯೇಷನ್ ಬಂದರೂ ಬರ್ಬೋದು. ಈಗ ಅದೇ ನೀವು ಒಂದು 2,000ಕ್ಕೆ ಒಂದು ಜೊತೆ ಶೂನ ತಗೊಳ್ತೀರಾ ಅಂತ ಅಂದರೆ ಅದು 3 ವರ್ಷಗಳ ಕಾಲ ನಿಮಗೆ ಬಾಳಿಕೆ ಬರುತ್ತೆ. ಅಲ್ಲಿ ನಿಮಗೆ ಮೊದಲನೇ ವಸ್ತು ಹಗ್ಗವಾಗಿ ಸಿಕ್ತು ಅಂತ ತಗೊಳ್ತೀರಾ, ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ತೀರಾ. ಅದೇ ಒಂದು ವಸ್ತುವಿನ ಬೆಲೆ ಅಂತ ಹೇಳಿ. ಎರಡನೇ ವಸ್ತು ಒಂದು ವ್ಯಾಲ್ಯೂನ ಕೊಟ್ಟು ಶೂನ ತಗೊಂಡಿರ್ತೀರಾ, ಅದು ದೀರ್ಘಕಾಲದವರೆಗೆ ನಿಮಗೆ ಬಾಳಿಕೆ ಬರುತ್ತೆ. ಸೊ ಇದು ಏನಕ್ಕಪ್ಪ ಈ ಎಕ್ಸಾಂಪಲ್ನ ಕೊಟ್ಟೆ ಅಂತ ಅಂದರೆ ನಿಮ್ಮ ಮನಿ ಇನ್ವೆಸ್ಟ್ಮೆಂಟ್ ರೂಲ್ಸ್ ಕೂಡ ಇದೇ ರೀತಿ. ನೀವು ಶಾರ್ಟ್ ಟರ್ಮ್ ಗೋಲ್ನ ಇಟ್ಕೊಂಡು ಹಣನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ನಿಮಗೆ ಅಲ್ಲಿ ಬೆನಿಫಿಟ್ಟು ವ್ಯಾಲ್ಯೂ ಅನ್ನೋವಂಥದ್ದು ಕಮ್ಮಿ ಸಿಗುತ್ತೆ. ನೀವು ಯಾವಾಗ ಲಾಂಗ್ ಟರ್ಮ್ ಗೋಲ್ನ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಿರೋ ನಿಮಗೆ ಅಲ್ಲಿ ವ್ಯಾಲ್ಯೂ ಬೆನಿಫಿಟ್ ಅನ್ನೋವಂಥದ್ದು ಅಮೌಂಟ್ನ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಶಾರ್ಟ್ ಟರ್ಮ್ಗಿಂತ ಲಾಂಗ್ ಟರ್ಮ್ನ ನೀವು ಕನ್ಸಿಡರ್ ಮಾಡಿ. ಹಾಗಾಗಿ ಪ್ರೈಸ್ ನೋಡೋದ್ರ ಬದಲು ನೀವು ಒಂದು ಮೌಲ್ಯನ ಅಂದರೆ ಒಂದು ವ್ಯಾಲ್ಯೂನ ನೋಡಿ, ಅದರ ಕ್ವಾಲಿಟಿನ ನೋಡಿ. ಕ್ವಾಂಟಿಟಿ ಅನ್ನೋವಂಥದ್ದು ಸ್ವಲ್ಪ ಅಮೌಂಟ್ ಇದ್ರೂ ಕೂಡ ಕ್ವಾಂಟಿಟಿ ಅನ್ನೋದು ಜಾಸ್ತಿ ಸಿಗುತ್ತೆ. ಕ್ವಾಲಿಟಿ ಅನ್ನೋವಂಥದ್ದು ಅದ್ರ ವ್ಯಾಲ್ಯೂ ತಿಳ್ಕೊಂಡಾಗ ಮಾತ್ರ ನಿಮಗೆ ಗೊತ್ತಾಗೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 3 ಯಾವುದಪ್ಪ ಅಂದರೆ ತಾಳ್ಮೆ ಇರೋರಿಗೆ ದೊಡ್ಡ ಸಂಪತ್ತು ಅಂತ ಹೇಳಿ. ಸಂಪತ್ತಿನ ರಹಸ್ಯ ಏನಪ್ಪಾ ಅಂದರೆ ತಾಳ್ಮೆ ಜೊತೆಗೆ ಸಮಯ ಅಂತ ಹೇಳಿ. ಈಗ ಒಂದು ಸಂಪತ್ತನ್ನ ಕಟ್ತೀವಿ ಅಂದರೆ ಕೇವಲ 6 ತಿಂಗಳಲ್ಲಿ 1 ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನಮಗೆ ನಾವು ಹಣ ಬೆಳೆಸಬೇಕು ಅಂತ ಅಂದರೆ ಒಂದು ಸೇವಿಂಗ್ ಅನ್ನೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬರೀ ಸೇವಿಂಗ್ ಅಲ್ಲ, ಸೇವಿಂಗ್ನ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಅಂದರೆ ಕನ್ಸಿಸ್ಟೆನ್ಸಿಯಾಗಿ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಬೇಕಾಗುತ್ತೆ. ಜೊತೆಗೆ ಆ ಇನ್ವೆಸ್ಟ್ಮೆಂಟ್ನಲ್ಲಿ ಸಿಗುವಂತಹ ಕಾಂಪೌಂಡಿಂಗ್ ಅಮೌಂಟ್ನ ಅಂದರೆ ಕಾಂಪೌಂಡಿಂಗ್ ಬೆನಿಫಿಟ್ನ ನೀವು ತಿಳ್ಕೊಳ್ಬೇಕಾಗಿರುತ್ತೆ. ಸೇವಿಂಗ್ ಪ್ಲಸ್ ಕನ್ಸಿಸ್ಟೆನ್ಸಿ ಇನ್ವೆಸ್ಟ್ಮೆಂಟ್ ಜೊತೆಗೆ ಕಾಂಪೌಂಡಿಂಗ್, ಇಷ್ಟು ಪ್ರೋಸೆಸ್ ನಡಿಬೇಕು ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಅಂತ ಅಂದರೆ ಸೇವಿಂಗ್ ಇಂದ ಕಾಂಪೌಂಡಿಂಗ್ ವರೆಗೆ ನಿಮಗೆ ಸಮಯ ಅನ್ನೋವಂಥದ್ದು ಬೇಕು. ನಿಮಗೆ ಸಮಯ ಬೇಕು. ಸಮಯ ಯಾವಾಗ ಕೊಡ್ತಿರೋ ಅಂದರೆ ತಾಳ್ಮೆಯಿಂದ ಯಾವಾಗ ಸಮಯವನ್ನು ಕೊಡ್ತಿರೋ ಆವಾಗ ನಿಮ್ಮ ದುಡ್ಡು ಬೆಳೀತಾ ಹೋಗ್ತಾ ಇರುತ್ತೆ. ಆವಾಗ ಮಾತ್ರ ನೀವು ಸಂಪತ್ತನ್ನ ಕಟ್ಟೋದಕ್ಕೆ ಸಾಧ್ಯ. ಇಲ್ಲಿ ಶ್ರೀಮಂತರುಗಳಿಗೆ ಗೊತ್ತು, ಒಂದೇ ದಿನದಲ್ಲಿ ಯಾವುದೇ ಕಾರಣಕ್ಕೂ ಶ್ರೀಮಂತರು ಆಗೋದಿಲ್ಲ ಅಂತ. ಸೊ ಹಾಗಾಗಿ ಅವರು ಸಮಯವನ್ನು ಕೊಟ್ಟು, ಒಂದು ತಾಳ್ಮೆಯಿಂದ ಸಮಯವನ್ನು ಕೊಟ್ಟು ಅವರ ಹಣನ ಬೆಳೆಸ್ತಾ ಹೋಗ್ತಾರೆ, ಸಂಪತ್ತನ್ನ ಕಟ್ತಾ ಹೋಗ್ತಾರೆ, ಪ್ರಾಪರ್ಟಿ ಮೇಲೆ ಪ್ರಾಪರ್ಟಿನ ಮಾಡ್ತಾ ಹೋಗ್ತಾರೆ. ಸೊ ನೀವು ತಿಳ್ಕೊಬೇಕಾಗಿರುವಂಥದ್ದು ಆದಷ್ಟು ಸಮಯ ಮತ್ತು ತಾಳ್ಮೆಯಿಂದ ಸಂಪತ್ತನ್ನ ಕಟ್ಟೋದಕ್ಕೆ ನೋಡಿ. ನಂಬರ್ 4 ಯಾವ್ದಪ್ಪ ಅಂದ್ರೆ ಅರ್ಥ ಆಗದೇನೆ ಇರುವಂತಹ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ನನ್ನ ಫ್ರೆಂಡ್ಸ್ ಹೇಳಿದ್ರು, ನನ್ನ ರಿಲೇಟಿವ್ ಹೇಳಿದ್ರು, ಅವ್ರಿಗೆ ಲಾಭ ಆಗಿದೆಯಂತೆ ಅಂತ ಒಂದು ಕುರುಡು ಮೆಥಡ್ನಲ್ಲಿ ಒಂದು ಕ್ರಿಪ್ಟೋನಲ್ಲೋ ಶೇರ್ ಮಾರ್ಕೆಟ್ನಲ್ಲೋ ಸ್ಟಾಕ್ಸಲ್ಲೋ
ಇಲ್ಲಾಂದ್ರೆ ಟ್ರೇಡಿಂಗ್ ನಲ್ಲೋ ಈ ರೀತಿ ನಿಮ್ಗೆ ಏನು ಗೊತ್ತೇ ಇಲ್ದೇನೆ ಇರೋ ಜಾಗದಲ್ಲಿ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನೀವು ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ಅದ್ರ ಬಗ್ಗೆ ಕಲ್ತ್ಕೊಂಡ ನಂತರ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡಾದ ನಂತರನೇ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದಾಗಬೇಕು. ನೀವು ಗೊತ್ತಿಲ್ಲದೇನೆ ಇರೋ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಯಾವತ್ತಿದ್ರೂ ಅದು ರಿಸ್ಕ್ ಆಗುವಂಥದ್ದೇ, ನಿಮ್ಮ ದುಡ್ಡನ್ನ ನೀವು ಕಳ್ಕೊಳ್ಳೋ ಅಂಥದ್ದೇ. ನಂಬರ್ 5 ಯಾವ್ದಪ್ಪ ಅಂದ್ರೆ ಸಾಲ ಮಾಡಿದ್ರೆ ಜಾಗ್ರತೆಯಿಂದ ಬಳಸಿ. ಸಾಲ ನಿಮ್ಮ ಆದಾಯವನ್ನೇ ನುಂಗಾಕುತ್ತೆ. ಕೆಲವೊಮ್ಮೆ ನಾವು ಸಾಲ ಮಾಡುವಂತಹ ಪ್ರಮೇಯ ಬಂದೇ ಬರುತ್ತೆ. ನಾವು ಸಾಲ ಮಾಡೋದು ಯಾವ ಉದ್ದೇಶಕ್ಕೋಸ್ಕರ ಸಾಲ ಮಾಡ್ತಾ ಇದೀವಿ ಅನ್ನೋಂಥದ್ದನ್ನ ನೀವು ತಿಳ್ಕೋಬೇಕಾಗುತ್ತೆ. ಸಾಲನ ನಿಮ್ಮ ಲಕ್ಸುರಿ ಲೈಫ್ಗೋಸ್ಕರ, ಶೋ ಆಫ್ಗೋಸ್ಕರ ಸಾಲ ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಿಮ್ಮ ಸ್ಟೇಟಸ್ಗಾಗಿ ಸಾಲ ಮಾಡೋದಾಗಿರ್ಬೋದು, ಹೊಸ ಮೊಬೈಲ್ ಖರೀದಿಗಾಗಿ ಸಾಲ ಮಾಡೋದಾಗಿರ್ಬೋದು, ಲಕ್ಸುರಿ ಬೈಕ್ಗೋಸ್ಕರ ನೀವು ಪರ್ಸನಲ್ ಲೋನ್ ನ ತಗೊಳ್ಳೋದಾಗಿರ್ಬೋದು, ಇವು ಯಾವತ್ತಿದ್ರೂ ಕೂಡ ಅಪಾಯನೇ. ಇವೆಲ್ಲ ಒಂದು ಬ್ಯಾಡ್ ಡೆಪ್ಟ್ ಅಂತಾನೆ ಹೇಳೋದಕ್ಕೆ ಬರ್ತೀನಿ. ಸೊ ನಿಮ್ಮ ಸಾಲ ಯಾವ ರೀತಿ ಇರ್ಬೇಕಪ್ಪ ಅಂತ ಅಂದ್ರೆ, ನಿಮ್ಮ ಹೈಯರ್ ಎಜುಕೇಶನ್ಗೋಸ್ಕರ ನಿಮ್ಮ ಸಾಲ ಇರಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ನಿಮ್ಮ ಸಾಲ ಆಗಿರ್ಬೇಕು, ಪ್ರಾಪರ್ಟಿನ ಕೊಂಡ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಸಾಲ ಆಗಿರ್ಬೇಕು, ಲ್ಯಾಂಡ್ ನ ಪರ್ಚೇಸ್ ಮಾಡೋದಕ್ಕೋಸ್ಕರ ನಿಮ್ಮ ಸಾಲ ಆಗಿರ್ಬೇಕು. ಒಟ್ಟು ನಿಮ್ಮ ಸಾಲ ನಿಮ್ಮ ಫ್ಯೂಚರ್ ನ ನಿರ್ಧರಿಸೋ ರೀತಿ ಆಗಿರ್ಬೇಕು. ನಿಮ್ಮ ಸಾಲದಿಂದ ನಿಮ್ಗೆ ಆದಾಯ ಹೆಚ್ಚಿಸೋ ರೀತಿ ಆಗಿರ್ಬೇಕು. ಈ ರೀತಿ ಸಾಲ ಮಾಡಿದ್ರೆ ಮಾತ್ರ ಅದು ಗುಡ್ ಡೆಪ್ಟ್ ಅಂತ ಅನ್ಸ್ಕೊಳ್ಳುತ್ತೆ. ಸುಮ್ನೆ ಯಾವುದೋ ವಿಷಯಕ್ಕೆಲ್ಲ ಸಾಲ ಮಾಡಿಕೊಂಡು ನಿಮ್ಮ ಒಂದು ಮನಃಶಾಂತಿನ ಹಾಳು ಮಾಡ್ಕೊಳ್ಬೇಡಿ. ನಿಮ್ಮ ದುಡ್ಡನ್ನು ಕೂಡ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬ್ಯಾಡ್ ಡೆಪ್ಟ್ ಯಾವುದು, ಗುಡ್ ಡೆಪ್ಟ್ ಯಾವುದು ಅಂತ ಮೊದಲು ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ಸಾಲ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 6 ಯಾವ್ದಪ್ಪ ಅಂದ್ರೆ ಹಣಕ್ಕಿಂತ ರೆಪ್ಯುಟೇಷನ್ ತುಂಬಾ ಇಂಪಾರ್ಟೆಂಟು. ಒಂದು ಜಾಗದಲ್ಲಿ ನಂಬಿಕೆನ ನೀವು ಕಳ್ಕೊಂಡ್ರಿ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ನಿಮ್ಗೆ ಮರಳಿ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್, ದುಡ್ಡಿನ ವಿಷಯದಲ್ಲಿ ನೀವು ಯಾರಿಗಾದ್ರೂ ಒಂದು ಮಾತನ್ನ ಕೊಟ್ಟಿರ್ತೀರಾ ಅಂದ್ರೆ ಅದನ್ನ ಆದಷ್ಟು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅದೇನಪ್ಪಾ ಅಂದ್ರೆ ಒಂದು ನಂಬಿಕೆ ಆಗಿರುತ್ತೆ. ನಿಜವಾಗ್ಲೂ ಒಂದು ವ್ಯವಹಾರದಲ್ಲಿ ನಂಬಿಕೆ ಅಂತ ಯಾವಾಗ ಇರುತ್ತೋ ಅದು ಖಂಡಿತವಾಗ್ಲೂ ಸಕ್ಸಸ್ ನ ತಂದ್ಕೊಡುತ್ತೆ. ನಿಮ್ಮ ದುಡ್ಡನ್ನ ಬೆಳೆಸ್ತಾ ಹೋಗುತ್ತೆ. ಒಂದು ಮನಿ ವಿಷಯದಲ್ಲಿ ಯಾರಿಗಾದ್ರೂ ಸಹಾಯ ಮಾಡ್ತೀರಾ, ಒಂದು ಮಾತನ್ನ ಕೊಟ್ಟಿದ್ದೀರಾ, ಹೌದು ನಾನು ಎಷ್ಟು ಕೊಡ್ತೀನಿ ಅಂತ ಹೇಳಿರ್ತೀರಾ ಅಂದ್ರೆ ಅದನ್ನ ಉಳಿಸ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಮತ್ತೆ ಯಾರ ಹತ್ರನಾದ್ರೂ ಸಹಾಯನ ಪಡೆದಿದ್ರೆ ಈ ಡೇಟ್ಗೆ ನಾನು ನಿಮ್ಗೆ ಹಣನ ವಾಪಸ್ ಮಾಡ್ತೀನಿ ಅಂತ ಅಂದ್ರೆ ಅದನ್ನು ಆ ಡೇಟ್ ನಲ್ಲಿ ಹಣನ ವಾಪಸ್ ಕೊಟ್ಟು ಆ ನಂಬಿಕೆನೂ ಕೂಡ ಉಳಿಸ್ಕೊಳ್ಳಿ. ಈ ವ್ಯವಹಾರದಲ್ಲಿ ನಂಬಿಕೆ ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಹಣಕ್ಕಿಂತ ರೆಪ್ಯುಟೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ನಾಲ್ಗೆಯಿಂದ ಏನ್ ಹೊರಟಿರುತ್ತೋ ಅದನ್ನೇ ಮಾಡೋದನ್ನ ಕಲ್ತ್ಕೊಳ್ಳಿ. ನಾಲ್ಗೆಯಿಂದ ಹೊರಡೋದ್ ಬೇರೆ, ನಾವು ನಡ್ಕೊಳ್ಳೋ ರೀತಿ ಬೇರೆ ಅಂತ ಅಂದ್ರೆ ನಮ್ಮ ರೆಪ್ಯುಟೇಷನ್ ಅಲ್ಲಿ ಹಾಳಾಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಅದನ್ನ ಮತ್ತೆ ಗಳಿಸೋದಕ್ಕೆ ಆಗೋದಿಲ್ಲ. ನಂಬರ್ 7 ಯಾವ್ದಪ್ಪ ಅಂದ್ರೆ ಒಳ್ಳೆಯ ಜನರ ಸ್ನೇಹವನ್ನು ಮಾಡೋದನ್ನ ಕಲ್ತ್ಕೊಳ್ಳಿ. ಅವ್ರ ಜೊತೆ ಇರೋದನ್ನ ಕಲ್ತ್ಕೊಳ್ಳಿ. ನಿಮ್ಮ ಸುತ್ತ ಇರುವಂತಹ ಜನರು ನಿಮ್ಮ ಭವಿಷ್ಯನ ಪ್ರಭಾವಿಸುತ್ತಾರೆ. ಹೇಗಂದ್ರೆ ಇಬ್ರು ಫ್ರೆಂಡ್ಸ್ ಇರ್ತಾರೆ ಅನ್ಕೊಳ್ಳಿ. ಒಬ್ರು ಯಾವಾಗ್ಲೂ ಮನಿನ ನಾನು ಯಾವ ರೀತಿ ಸೇವ್ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ರೀತಿ ಹಣನ ಬೆಳೆಸ್ತಾ ಹೋಗ್ಬೇಕು ಅಂತ ಮಾತಾಡ್ತಾ ಇರ್ತಾರೆ ಅನ್ಕೊಳ್ಳಿ. ಇನ್ನೊಬ್ರು ಫ್ರೆಂಡು ಯಾವಾಗ್ಲೂ ಖರ್ಚಿನ ಬಗ್ಗೆನೇ ಮಾತಾಡ್ತಾರೆ, ಹಣದ ವಿಷಯದಲ್ಲಿ ನೆಗೆಟಿವ್ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅಂದ್ರೆ ನೀವು ಯಾರ ಜೊತೆ ಜಾಸ್ತಿ ಸೇರ್ತಿರೋ ಅದೇ ನಿಮ್ಮ ಭವಿಷ್ಯನ ರೂಪಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಾಸಿಟಿವ್ ಆಗಿ ಥಿಂಕ್ ಮಾಡೋರ ಜೊತೆ ಇದ್ರೆ ನೀವು ಕೂಡ ಪಾಸಿಟಿವ್ ಆಗಿ, ನಿಮ್ಮ ಭವಿಷ್ಯನೂ ಕೂಡ ಪಾಸಿಟಿವ್ ಆಗಿ ರೂಪಿಸ್ಕೊಳ್ಳುತ್ತೆ. ಬರೀ ನೆಗೆಟಿವ್ ಥಿಂಕಿಂಗ್ ಮಾಡೋರ ಜೊತೆ ಜಾಸ್ತಿ ಸೇರಿದ್ರೆ ನಿಮ್ಮ ಭವಿಷ್ಯನೂ ಕೂಡ ನೆಗೆಟಿವ್ ಆಗೇ ಇರುತ್ತೆ. ಸೊ ಹಾಗಾಗಿ ಒಳ್ಳೆ ಜನರ ಸಂಘವನ್ನ ಮಾಡಿ, ಸಜ್ಜನರ ಸಂಘ ಲೇಸು ಅಂತ ಹೇಳ್ತಾರಲ್ಲ, ಹಾಗೆ ಒಳ್ಳೆ ಜನರ ಜೊತೆ ಸೇರಿ, ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋರ ಜೊತೆ ಸೇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 8 ಯಾವ್ದಪ್ಪ ಅಂದ್ರೆ ಇವತ್ತು ಒಂದು ಮರನ ನೆಡಿ. ಅದು ನಿಮ್ಮ ನಿವೃತ್ತಿ ಲೈಫ್ಗೆ ಒಂದು ನೆರಳನ್ನ ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನೀವು ಮಾಡುವಂತ ಸೇವಿಂಗು, ಇನ್ವೆಸ್ಟ್ಮೆಂಟು ಮುಂದೊಂದು ದಿನ ನಿಮ್ಮ ಭವಿಷ್ಯಕ್ಕೆ ನೆರಳನ್ನ ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನಿಂದ ಸ್ಟಾರ್ಟ್ ಮಾಡಿ, ದೊಡ್ಡ ಅಮೌಂಟ್ ಇಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ, ನಿಮ್ಗೋಸ್ಕರ ಅಂತ ಸ್ಟಾರ್ಟ್ ಮಾಡಿ. ಇಷ್ಟು ದಿನ ನಾನು ಏನೋ ಸೇವ್ ಮಾಡಿಲ್ಲ ಅನ್ನೋಂಥದ್ದನ್ನ ಬಿಟ್ಟು ಇನ್ ಮುಂದೆನಾದ್ರೂ ಇವತ್ತಿನಿಂದ ಶುರು ಮಾಡ್ತೀನಿ ಅಂತ ಅನ್ಕೊಂಡು ನಿಮಗೋಸ್ಕರ ಮ್ಯೂಚುವಲ್ ಫಂಡ್ ನಲ್ಲಿ ಸಿಪ್ಪನ್ನ ಆರಂಭಿಸ್ಕೊಳ್ತಾ ಬನ್ನಿ. ಅಂದ್ರೆ 1,000 ಇಲ್ಲಾಂದ್ರೆ 2,000ದಿಂದ ನೀವು ಸಿಪ್ಪನ್ನ ಆರಂಭಿಸಿದ್ರೆ ನಿಮ್ಮ ನಿವೃತ್ತಿ ವೇಳೆಗೆ ಒಂದು ದೊಡ್ಡ ಕಾರ್ಪಸ್ ಆಗಿ ನಿರ್ಮಾಣಗೊಳ್ಳುತ್ತೆ. ಭವಿಷ್ಯಕ್ಕೆ ಒಂದು ಆಧಾರವಾಗಿ ಆ ಅಮೌಂಟ್ ನಿಮ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಇನ್ವೆಸ್ಟ್ಮೆಂಟ್ ಅನ್ನುವಂತಹ ಸಸಿನ ನೆಟ್ಟು ಒಂದು ಕಾರ್ಪೋಸ್ ಅನ್ನುವಂತಹ ಒಂದು ಮರದ ನೆರಳನ್ನ ಪಡೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಟಿಪ್ಸ್ಗಳನ್ನ ನಾನು ಇಷ್ಟು ಮನಿ ಲೈಫ್ ಲೆಸನ್ನ ಏನು ಹೇಳಿದ್ದೀನೋ ಅದನ್ನ ನಿಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಳ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಲೈಫ್ನಲ್ಲಿ ಸಕ್ಸಸ್ನ ಕಾಣ್ತೀರಾ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ಯಾವ ರೀತಿನಾದ್ರೂ ವಿಡಿಯೋ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ನಿಮ್ಗೆ ಯೂಸ್ ಆಗೋ ರೀತಿ ನಾನು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.